4 ವಿಧಾನ ಪರಿಷತ್ ಸ್ಥಾನಗಳಿಗೆ ಅಭ್ಯರ್ಥಿ ಆಯ್ಕೆ ಆಗಬೇಕಾಗಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಾನ 4 ಆದರೆ ಕಾಂಗ್ರೆಸ್ನಿಂದ 2 ಡಜನ್ ಮಂದಿಯಿಂದ ಟಿಕೆಟ್ಗೆ ಬೇಡಿಕೆ ಇದೆ. 2 ಡಜನ್. ಖರ್ಗೆ ಅವರ ಕೋಟಾದಿಂದ ಯುಬಿ ವೆಂಕಟೇಶ್ ಬಹುತೇಕ ಆಯ್ಕೆ ಆಗುವಂತ ಸಾಧ್ಯತೆ ಇದೆ. ಇನ್ನು ಸಿಎಂ ಕೋಟಾದಿಂದ ವಿಎಸ್ ಉಗ್ರಪ್ಪ ಮುಂದಿದ್ದಾರೆ. ಅವರು ಕೂಡ ಆಲ್ಮೋಸ್ಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನಾಮನಿರ್ದೇಶನ ಆಗುವಂತ ಸಾಧ್ಯತೆ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕೋಟಾದ ಅಡಿಯಲ್ಲಿ ಸ್ಟಾರ್ ಚಂದ್ರುಗೆ ಟಿಕೆಟ್ ಸಿಗುವಂತ ಸಾಧ್ಯತೆ ಇದೆ. ಉಳಿದ ಒಂದು ಟಿಕೆಟ್ ಏನಿದೆ ಅದು ಸಾಧು ಕೋಕಿಲಾ ಅವರ ಹೆಸರು ಫೈನಲ್ ಆಗುವಂತ ಸಾಧ್ಯತೆ ಬಹುತೇಕ ದಟ್ಟವಾಗಿ ಕಾಣಿಸ್ತಾ ಇದೆ. ಈಗ ಅವಕಾಶ ಕೊಡಿ ನನಗೆ ಅಂತ ಮಾಜಿ ಮೇಯರ್ ರಾಮಚಂದ್ರಪ್ಪ ಹೇಳ್ತಾ ಇದ್ದಾರೆ. ಬಿಜೆಪಿಯಿಂದ ಬರುವಂತ ಸಂದರ್ಭದಲ್ಲಿ ಕರಡಿ ಸಂಗಣ್ಣಗೆ ಟಿಕೆಟ್ ಭರವಸೆಯನ್ನ ಕೂಡ ನೀಡಲಾಗಿತ್ತು. ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ. ಈ ಬಾರಿ ಆದ್ರೂ ಪರಿಷತ್ಗಾದ್ರೂ ಸ್ಥಾನ ಸಿಗುತ್ತಾ, ಟಿಕೆಟ್ ಸಿಗುತ್ತಾ ಅನ್ನುವಂತ ಭರವಸೆಯಲ್ಲಿದ್ದಾರೆ. ಸಿಕ್ಕಿಲ್ಲ ಅಂತಂದ್ರೆ ಮುಂದೇನು ಅನ್ನುವಂತ ಪ್ರಶ್ನೆ ಈಗ ಇರೋದು. ಮಾಜಿ ಸಂಸದೆ ತೇಜಸ್ವಿನಿ ರಮೇಶ್ ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಅವ್ರಿಗೂ ಕೂಡ ಈ ಬಾರಿ ಟಿಕೆಟ್ ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಆಕಾಂಕ್ಷಿಯಾಗಿದ್ದಾರೆ. ಆದರೆ ಟಿಕೆಟ್ ಸಿಗದೆ ಹೋದ್ರೆ ಏನು ಅನ್ನುವಂತ ಪ್ರಶ್ನೆ ಮತ್ತೊಮ್ಮೆ ಕಾಂಗ್ರೆಸ್ ಟಿಕೆಟ್ ಅನ್ನ ಈಗ ಪ್ರಕಾಶ್ ರಾಥೋಡ್ ಕೂಡ ಬಯಸಿದ್ದಾರೆ. 4 ಸ್ಥಾನಗಳಿರೋದು, ಆದರೆ ಅಭ್ಯರ್ಥಿಗಳು ಮಾತ್ರ 2 ಡಜನ್ ಮಂದಿ ಅಭ್ಯರ್ಥಿಗಳಿದ್ದಾರೆ. ಏನಾಗುತ್ತೆ ಈ ಬಾರಿ MLC ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಬಹಳ ಜೋರಾಗಿ ಗದ್ದಲ, ಒಂದಷ್ಟು ವಿಚಾರಗಳು, ಮಾತಿಗೆ ಮಾತು ಇದೆಲ್ಲವೂ ಕೂಡ ಕೇಳಿ ಬರುವಂಥದ್ದು ಬಹಳ ನಾರ್ಮಲ್ ಅಂತ ಅನ್ಸುತ್ತೆ. ಯಾಕಂದ್ರೆ ಅಷ್ಟೊಂದು ಆಕಾಂಕ್ಷಿಗಳಿದ್ದಾರೆ, ಬೇಡಿಕೆ ಕೂಡ ಇದೆ. ಏನಾಗುತ್ತೆ ಕಾದು ನೋಡಬೇಕು.